ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತು ಪ್ರಾರ್ಥನಾಳ ಮದುವೆಯ ಶಾಸ್ತ್ರನೇ ತಗೋತಾ ಇದ್ದೀನಿ. ಇವತ್ತು ವಾಗ್ದಾನ ಮಾಡೋದು ಮತ್ತು ವಧುವರರ ಮಾಲೆ ಹಾಕುವ ಶಾಸ್ತ್ರವನ್ನು ನಾನಿಲ್ಲಿ ತಗೋತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು. ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ಇದು ನಮ್ಮ ಫ್ಯಾಮಿಲಿಯಲ್ಲೇ ನಡೆದಿರುವಂಥ ಮದುವೆ. ಈಗಾಗಲೇ ನಾನು ಒಂದು 3 ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಅರಿಶಿನ ಶಾಸ್ತ್ರ, ನಾಂದಿ ಶಾಸ್ತ್ರ ಮತ್ತು ಎದುರುಗೊಳ್ಳುವ ಶಾಸ್ತ್ರವನ್ನು ಕವರ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ನಾನು ಫಾಸ್ಟಾಗಿ ಈ ವಿಡಿಯೋವನ್ನು ಕೆಲವೊಂದು ವಿಡಿಯೋನ ಫಾಸ್ಟಾಗಿ ತೋರಿಸಿದ್ದೀನಿ. ಯಾಕಂದರೆ ತುಂಬ ಲೆಂತಿಯಾಗಿ ಬಿಡತ್ತೆ ವಿಡಿಯೋ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ವಾಗ್ದಾನ ಮಾಡ್ತಾ ಇರೋದು. ಅಂದರೆ ವರನ ಕಡೆಯವರು ವಧುವಿಗೆ ಒಂದಷ್ಟು ಆಭರಣ ಮತ್ತು ಸೀರೆಗಳನ್ನು ಕೊಡ್ತಾ ಇರೋದು. ನಮ್ಮ ಹವ್ಯಕ ಪದ್ಧತಿಯಲ್ಲಿ ವಧುವಿಗೆ ಆಭರಣವನ್ನು ಕೊಡುವಾಗ ಒಂದೊಂದು ಟೈಮಲ್ಲಿ ಒಂದೊಂದನ್ನು ಕೊಡ್ತಾರೆ. ಈಗ ಬಳೆ ಅಥವಾ ಏನಾದರೂ ಕೊಟ್ಟರೆ ಆಮೇಲೆ ಅಂದರೆ ಸೊಸೆಯನ್ನು ಮಡ್ಲಿಕ್ಕೆ ಕರೆಸೋದು ಅಂತ ಕಾರ್ಯಕ್ರಮ ಇರುತ್ತೆ, ಆ ಟೈಮಲ್ಲಿ ಏನಾದರೂ ಕೊಡ್ತಾರೆ. ಹೀಗೆ ಒಂದು ಟೈಮಲ್ಲಿ ಒಂದೊಂದು ಆಭರಣಗಳನ್ನು ಕೊಡ್ತಾರೆ. ಅಂದರೆ ಗೋಲ್ಡನ್ನು ಕೊಡೋರು ಗೋಲ್ಡನ್ನು ಕೊಡ್ತಾರೆ, ಇಲ್ಲಾಂದರೆ ಆ ಟೈಮಲ್ಲಿ ಸಾರಿನಾದರೂ ಕೊಡ್ತಾರೆ. ಈ ಟೈಮಲ್ಲಿ ಸಾರಿ ಮತ್ತು ಗೋಲ್ಡನ್ನು ಕೊಡ್ತಾರೆ. ನೋಡ್ಬೋದು, ನೀವು ನೋಡ್ತಾ ಹೋಗಿ. ಸಾರಿನ ಕೊಟ್ಟಾಯಿತು. ಈಗ ನೋಡಿ, ಇದು ಒಂದೊಂದು ಕಾಯಿ ಕಡಿನ ಗಂಡು ಕಾಯಿ ಕಡಿ, ಹೆಣ್ಣು ಕಾಯಿ ಕಡಿ ಅಂತ ಗಂಡಿನವರು ಒಂದು ಕಾಯಿ ಕಡಿನ ಹೆಣ್ಣವರಿಗೆ ಕೊಡ್ತಾರೆ. ಈ ರೀತಿ ಕೊಟ್ಕೊಳ್ತಾರೆ. ಇದು ಯಾವ ಪದ್ಧತಿ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ನೋಡಿ, ಈ ರೀತಿ ಅಕ್ಷತವನ್ನು ಹಾಕ್ತಾರೆ. ವಾಗ್ದಾನ ಅಂದರೆ ಇದು ಒಂದು ಅರ್ಧ ಗಂಟೆಯ ಕಾರ್ಯಕ್ರಮ ಇರುತ್ತೆ. ಮಂಟಪಕ್ಕೆ ಹೋಗುವ ಮೊದಲು ನೋಡಿ, ಇದು ಮದುವೆಗೂ ಮುಂಚೆ ಆಗುವಂಥ ಕಾರ್ಯಕ್ರಮ ಇದು. ನೋಡಿ, ವಧು ಸೋದರತ್ತೆಯರಿಗೆ ಅಂದರೆ ವರನ ಸೋದರತ್ತೆ ಮತ್ತು ವಧುವಿನ ಸೋದರತ್ತೆ ಅವರಿಗೆ ಬಾಗಿನವನ್ನು ನೀಡುತ್ತಿರುವುದು. ಬಾಗಿನ ಕೊಡ್ತಾರೆ. ಇಲ್ಲಿ 2 ಬಾಗಿನ ಇರುತ್ತೆ. ಅದು ಸೋದರತ್ತೆಯರಿಗೆ ಸೇರಬೇಕಾಗಿರೋದು. ಸೋದರತ್ತೆ ಅಂದರೆ ವರನ ತಾಯಿಯ ಅಣ್ಣನ ಹೆಂಡತಿ, ವಧುವಿನ ತಾಯಿಯ ಅಣ್ಣನ ಹೆಂಡತಿ, ಅವರಿಗೆ ಸೇರಬೇಕಾಗಿರೋದು. ನೋಡಿ, ವರನ ತಾಯಿ ವಧುವಿಗೆ ಬಂಗಾರವನ್ನು ಕೊಡ್ತಾ ಇರುವುದು, ಬಳೆಗಳನ್ನು ಕೊಡ್ತಾ ಇದ್ದಾರೆ. ನೋಡಿ, ಹೀಗೆ ಅಕ್ಷತವನ್ನು ಹಾಕಿ ಬಳೆಗಳನ್ನು ಹಾಕ್ತಾರೆ. ಆಮೇಲೆ ಆ ಬಾಗಿನ ತಗೊಂಡಿರುವಂಥ ಸೋದರತ್ತೆಯರು 2 ಆರತಿಗಳನ್ನು ಮಾಡ್ತಾರೆ. ಅಲ್ಲಿಗೆ ಈ ಕಾರ್ಯ ಸಂಪನ್ನವಾಗಿದೆ ಅಂತ ಅರ್ಥ. ನೋಡಿ, 2 ಆರತಿ ಇರುತ್ತೆ. ಈ ರೀತಿ ಆರತಿಯನ್ನು ಮಾಡ್ತಾರೆ. ನನಗೆ ಈ ಶಾಸ್ತ್ರಗಳೆಲ್ಲ ಅಷ್ಟಾಗಿ ಗೊತ್ತಿಲ್ಲ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಹಾಗೆ ಆರತಿಯನ್ನು ಎತ್ತಿಸ್ಕೊಂಡವರು ಅವರಿಗೆ ಮರ್ಯಾದೆ ಅಂತ ಹಣವನ್ನು ಕೊಡ್ತಾರೆ, ಹಣವನ್ನು ಹಾಕ್ತಾರೆ ಆರತಿ ಬಟ್ಲಿಗೆ. ಅದು ಒಂದು ಪದ್ಧತಿ. ನೋಡಿ, ಇಲ್ಲಿ 2 ಆರತಿಯನ್ನು ಇವರೇ ಎತ್ತುತ್ತಾ ಇದ್ದಾರೆ. ಹೀಗೆ ಬಾಗಿನ ತೆಗೆಸ್ಕೊಂಡವರು ಆರತಿಯನ್ನು ಮಾಡ್ತಾರೆ. ನಮ್ಮ ಪದ್ಧತಿಯಲ್ಲಿ ಸೋದರತ್ತೆಯರಿಗೆ ಹೆಚ್ಚು ಕೆಲಸಗಳಿರುತ್ತೆ. ಎಲ್ಲ ಕೆಲಸಗಳನ್ನು ಅವರೇ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು, ಹೊದಿಕೆ ಸೀರೆಯನ್ನು ಕೊಟ್ಟಿರ್ತಾರೆ ವಾಗ್ದಾನದಲ್ಲಿ. ಅದನ್ನು ಈ ರೀತಿ ಸಣ್ಣ ಫೋಲ್ಡ್ ಮಾಡಿ, ಅದು ಈಗೆಲ್ಲ ಸಣ್ಣ ಫೋಲ್ಡ್ ಮಾಡ್ತಾರೆ. ನೋಡಿ, ಈ ರೀತಿ ಹೊದಿಸ್ತಾರೆ. ನೋಡಿ, ಇಲ್ಲಿ ಆ ಹೊದಿಕೆಯನ್ನು ಹೊದಿಸ್ತಾ ಇರೋದು. ಹಾಗೆ ಅತ್ತೆ ಅದಕ್ಕೆ ಹಣ್ಣನ್ನು ತಿನ್ನಿಸ್ತಾ ಇದ್ದಾಳೆ. ಅಂದರೆ ಮಂಟಪಕ್ಕೆ ಕರೆದುಕೊಂಡು ಹೋಗಬೇಕಾಗಿರುತ್ತೆ ಈಗ. ಹಾಗಾಗಿ ನೋಡಿ, ಸೋದರತ್ತೆ ಅದಕ್ಕೆ ಬಾಸಿಂಗವನ್ನು ಕಟ್ಟಿಕೊಂಡು ಇಲ್ಲಿಂದ ಕರೆದುಕೊಂಡು ಹೋಗ್ತಾರೆ. ಇಲ್ಲಿ ಸೋದರ ಮಾವ ಏನಿರ್ತಾರೆ ಅಂದರೆ ತಾಯಿಯ ಅಣ್ಣ, ಅವರು ಎತ್ಕೊಂಡು ಹೋಗೋ ಪದ್ಧತಿ ಇರುತ್ತೆ. ನೋಡಿ, ಈ ರೀತಿ ಸರಿಯಾಗಿ ಕಟ್ಕೋತಾರೆ. ನೋಡಿ, ಇಲ್ಲಿ ವಧುವಿನ ತಂದೆ ತಾಯಿ ಮತ್ತು ಸೋದರ ಮಾವ, ಸೋದರತ್ತೆ ಮತ್ತು ಅವರ ಮಗ, ಇವರು ಈಗ ಮಂಟಪಕ್ಕೆ ನೋಡಿ ಎತ್ಕೊಂಡು ಹೋಗ್ತಾರೆ. ಅಂದರೆ ಬಾಗಿಲಿಂದ ಎತ್ಕೊಂಡು ಹೋಗ್ತಾರೆ, ತುಂಬ ದೂರದಿಂದ ಎತ್ಕೊಂಡು ಬಂದಿಲ್ಲ. ಮಂಟಪದವರೆಗೂ ಈ ರೀತಿ ಎತ್ಕೊಂಡು ಬಿಡ್ತಾರೆ. ನೋಡಿ, ಈಗ ಮಾಲೆ ಹಾಕುವ ಕಾರ್ಯಕ್ರಮ ಇರುತ್ತೆ ಇಲ್ಲಿ. ಹಾಗೆ ಮಂಗಲಾಷ್ಟಕ ಕೂಡ ಇರುತ್ತೆ. ನಮ್ಮ ಅಕ್ಕ ತಂಗಿಯರೆಲ್ಲ
ಅಂದರೆ ನಮ್ಮ ಅಕ್ಕ ತಂಗಿಯರೆಲ್ಲ ಮಂಗಲಾಷ್ಟಕವನ್ನು ಹೇಳಿದ್ದಾರೆ. ಇಲ್ಲಿ ಅಷ್ಟು ಸ್ಪಷ್ಟವಾಗಿ ಬಂದಿಲ್ಲ, ಇನ್ನು ಯಾವಾಗಾದರೂ ಅವ್ರ ಜೊತೆ ಹೇಳಿಸಿ ನಿಮಗೆ ಹಾಕಿಸ್ತೀನಿ. ನೋಡಿ, ಪುರೋಹಿತರು ಕೂಡ ಮಂಗಲಾಷ್ಟಕವನ್ನು ಹೇಳ್ತಾರೆ. ಇಲ್ಲಿ ಶಾರ್ಟ್ ಆಗಿ ಮಂಗಲಾಷ್ಟಕವನ್ನು ಹೇಳ್ತಾ ಇದ್ದಾರೆ, ಬರುತ್ತೆ ಅಂತ. ಮಂಗಲಾಷ್ಟಕಗಳು ಕೇಳಲಿಕ್ಕೆ ತುಂಬ ಸುಂದರವಾಗಿರುತ್ತೆ, ಕೇಳ್ತಾ ಹೋಗಿ. देवेंद्र शर्मण प्रपौत्राय गणपति शर्मण पौत्राय अशोक शर्मण पुत्राय अक्षय सुमेवराय रूपाय धर्मप्रिया दंपत्यर्थमिमां कन्यां भार्यात्वाय वर्णेमहे वं मुनेमहे सावधान सुलग्ने सावधान तद्रं सुजनं तदेवानामर्चन्द्रवरं तदेवा पूज्यो वधूवराभ्यां वरदा भवन्तु मुहूर्ते सप्तद्वीपकुलाजलेन्द्र करुणया दद्यात् मङ्गलं मुहूर्ते सावधान क्षीराब्धिपुत्रे कमलाय काक्षी श्रीविष्णुपत्नी भुवनैकमाता सावधान लग्ने सावधान सर्वसागर संपूर्ण प्रभो सावधान लग्ने सावधान तदेव लग्नं सुदिनं तदेव मूर्ते सावधान लग्ने ಮಾಲಾಧಾರಣ ಮಾಡೋದಕ್ಕೆ ಹೇಳ್ತಾ ಇರ್ತಾರೆ. ಏಷ ಬ್ರಹ್ಮಾದಿ ವೃತ್ತ ತಗೊಳ್ಳಿ, ಏಷ ಬ್ರಹ್ಮಾದಿ ವೃತ್ತ ಹಿಂದೆ ಹಿಂದೆ
ನಮ್ಮ ಅಕ್ಕಂದಿರು ಕೂಡ ಮಂಗಲಾಷ್ಟಕವನ್ನು ಹೇಳ್ತಾ ಇದ್ದು ಅದನ್ನು ನಾನು ಕವರ್ ಮಾಡ್ಕೊಂಡಿಲ್ಲ, ಸಾರಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ.